ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ನಾವೊಂದು ವಾಕ್ಯವನ್ನು ಓದಿ ಆರಾಧನೆ ಭಾಗಕ್ಕೆ ಹೋಗುವ. ವಾಕ್ಯ ಹೀಗೆ ಹೇಳ್ತದೆ, 48 ಕೀರ್ತನೆ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ಆತನು ಮಹೋನ್ನತ ದೇವರಾಗಿದ್ದಾನೆ, ಸ್ತುತಿಗೆ ಪಾತ್ರನು, ಆರಾಧನೆಗೆ ಪಾತ್ರನಾಗಿದ್ದಾನೆ. ಸರ್ವ ಭೂನಿವಾಸಿಗಳು ಆತನನ್ನು ಆರಾಧಿಸಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡೋ ತಂದೆ, ನಿನ್ನ ಮುಂದೆ ನಾವು ಇದ್ದೇವೆ. ಈ ಸಮಯದಲ್ಲಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ನಾವು ಸೇರಿದ್ದೇವೆ. ನಿನ್ನ ಮಕ್ಕಳಾದ ನಾವು ಸ್ವಾಮಿ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಲಿಕ್ಕೆ ಪರಿಶುದ್ಧ ಆತ್ಮನೇ ಸಹಾಯ ಮಾಡು. ಪರಿಶುದ್ಧ ಆತ್ಮ ನಿನ್ನ ಸಹಾಯ ಬೇಕು. ನಮಗೆ ತಂದೆಗೆ ಸಂತೋಷ ಆಗಬೇಕು. ನಮ್ಮ ಆರಾಧನೆ ಮುಖಾಂತರ ನಿನ್ನಮ್ಮನ್ನು ನಡೆಸು, ವಾಕ್ಯದ ಮುಖಾಂತರ ನಡೆಸು, ಆರಂಭದಿಂದ ಅಂತ್ಯದವರೆಗೆ ನೀನೇ ನಡೆಸು ಮತ್ತು ನೀನು ಮಹಿಮೆ ಹೊಂದು ತಂದೆಯನ್ನು ಪ್ರಾರ್ಥನೆ ಯೇಸು ನಾಮ ತಂದೆ, ಆಮೆನ್. ವೆಲ್ಕಮ್ ಹೋಲಿ ಸ್ಪಿರಿಟ್. ಪರಿಶುದ್ಧ ಆತ್ಮನೇ ಸಹಾಯ ಮಾಡು. ಈ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ಆತನನ್ನು ಸ್ತುತಿಸುವ, ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಪರಲೋಕ ದೇವನೇ, ನಿನ್ನ ಆರಾಧನೆ ಮಾಡುವೆ. ರಾಜನೇ ರಾಜನೇ, ನಿನ್ನ ಆರಾಧನೆ ಮಾಡುವೆ. ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ಅಬ್ರಹ್ಮನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಇಸಾಕನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಅಬ್ರಹ್ಮನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಇಸಾಕನ ದೇವರೇ, ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು, ನಾ ಕಂಡೆನು. ಹಲ್ಲೆಲೂಯಾ, ನಾ ಕಂಡೆನು, ನಾ ಕಂಡೆನು. ಯಾಕೋಬನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಮೋಶೆಯ ದೇವರೇ, ನಿನ್ನ ಆರಾಧನೆ ಮಾಡುವೆ. ಯಾಕೋಬನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಮೋಶೆಯ ದೇವರೇ, ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು.
ವಿಧನ ದೇವರೇ ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಾ ಕಂಡೆನು. ನಾ ಕಂಡೆನು. ಹಲ್ಲೆಲೂಯಾ, ನಾ ಕಂಡೆನು. ನಾ ಕಂಡೆನು. ಪರಲೋಕ ದೇವರೇ ನಿನ್ನ ಆರಾಧನೆ ಮಾಡುವೆ. ರಾಜದಿ ರಾಜನೇ ನಿನ್ನ ಆರಾಧನೆ ಮಾಡುವೆ. ಪರಲೋಕ ದೇವರೇ ನಿನ್ನ ಆರಾಧನೆ ಮಾಡುವೆ. ರಾಜದಿ ರಾಜನೇ ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಾ ಕಂಡೆನು. ನಾ ಕಂಡೆನು. ಹಲ್ಲೆಲೂಯಾ, ನಾ ಕಂಡೆನು. ನಾ ಕಂಡೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗ್ಲೋರಿ 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 ಗ್ಲೋರಿ. ಓ ಥ್ಯಾಂಕ್ ಯು ಲೋ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಹಾಲೆಲೂಯ. ಓ ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಹಾಲೆಲೂಯ. ನನ್ನ ಮಕ್ಕಳಾದ ನಾವು ಸ್ವಾಮಿ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ. ಹಾಲೆಲೂಯ. ಥ್ಯಾಂಕ್ ಯು ಲೋ. ಹಾಲೆಲೂಯ. ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಆತನನ್ನು ಸ್ತುತಿಸುವ, ಆರಾಧಿಸುವ. ಆತನು हालेलुया स्तुति करेंगे, हम यीशु की स्तुति करेंगे. हालेलुया स्तुति करेंगे, हम यीशु की स्तुति करेंगे. हालेलुया, हालेलुया, हालेलुया. हालेलुया, हालेलुया, हालेलुया. हालेलुया, हालेलुया, हालेलुया. हालेलुया, हालेलुया, हालेलुया. सदा मैं स्तुति करूंगा और सदा तुझे याद करूंगा. सदा मैं स्तुति करूंगा और सदा तुझे याद करूंगा. पवित्र आत्मा से भरपूर होकर तेरे लिए जीऊंगा. पवित्र आत्मा से भरपूर होकर तेरे लिए जीऊंगा. हालेलुया स्तुति करेंगे, हम यीशु की स्तुति करेंगे. हालेलुया स्तुति करेंगे, हम यीशु की स्तुति करेंगे. हालेलुया, हालेलुया, हालेलुया. हालेलुया, हालेलुया, हालेलुया. हालेलुया, हालेलुया, हालेलुया. हालेलुया, हालेलुया, हालेलुया. क्रूस को जीवन दिया और रक्त मिलाया. क्रूस
मिटा के मुक्ति करके मुक्ति भी दिया है। हालेलुया स्तुति करेंगे, हम यीशु की स्तुति करेंगे। हालेलुया स्तुति करेंगे, हम यीशु की स्तुति करेंगे। हालेलुया 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 स्तुति करेंगे, हम यीशु की स्तुति करेंगे। हालेलुया स्तुति करेंगे, नाವೆಲ್ಲರೂ यीशु की स्तुति करेंगे। हालेलुया 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 सदा मैं स्तुति करूंगा और सदा तुझे याद करूंगा, सदा मैं स्तुति करूंगा और सदा तुझे याद करूंगा। पवित्र आत्मा से भरपूर होकर तेरे लिए जीऊंगा। पवित्र आत्मा से भरपूर होकर तेरे लिए जीऊंगा। हालेलुया स्तुति करेंगे, हम यीशु की स्तुति करेंगे। हालेलुया स्तुति करेंगे, हम यीशु की स्तुति करेंगे। हालेलुया 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 हालेलुया। Oh glory 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 glory. Oh thank you Lord. ಅದನ್ನು ಆರಾಧಿಸುವ ಮನಪೂರ್ವಕವಾಗಿ ಆರಾಧಿಸುವ. Hallelujah. Thank you Jesus. Hallelujah. Oh glory glory glory. ನಮ್ಮ ಕೈಯನ್ನು ಎತ್ತಿ ನಾವು ಆರಾಧಿಸುವ ಆತನನ್ನು. Oh glory 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 glory. ಮಹಿಮೆ. Hallelujah. Thank you Lord. Thank you Jesus. Hallelujah. ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ.
ಗಗನಥಗು ಬಾಳುವನಾಗಿದ್ದೀ. ನಿತ್ಯ ದೇವರು ನೀನೇ, ಮಹಾಪರಿಶುದ್ಧ ರಾಜ ನೀನೇ, ನೀ ಪರಿಶುದ್ಧ, ನೀ ಪರಿಶುದ್ಧ. ಓ ದೇವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ. ಓ ದೇವರೇ, ಶಾಣ ದೇವರೇ ಆರಾಧನೆ, ಸರ್ವಶಕ್ತನೇ ಆರಾಧನೆ. ಶಾಣ ದೇವರೇ ಆರಾಧನೆ, ಸರ್ವಶಕ್ತನೇ ಆರಾಧನೆ. ನೀ ಸರ್ವಶ್ರೇಷ್ಠಿ ಕರ್ತನೇ. ಸರ್ವಸೃಷ್ಟಿಗೆ ನೀನು ಸರ್ವಲೋಕವನ್ನು ಸರ್ವಲೋಕವನ್ನು ಆಳುವವನಾಗಿದೆ ನೀನು ತಂದೆ. ನಿನ್ನ ಭುಜಬಲದಿಂದ ನೀನು ಆಳ್ತಾ ಇದ್ದಿ. ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳುವವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ. ಶಾಣ ದೇವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ. ಶಾಣ ದೇವರೇ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ. ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ. ಇಮ್ಮಾನುವೇಲನೇ, ಪರಿಶುದ್ಧ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ ಪ್ರಿಯರೇ, ಆತನು ಪರಿಶುದ್ಧನಾಗಿದ್ದಾನೆ. ಇಮ್ಮಾನುವೇಲನೇ, ಪರಿಶುದ್ಧ, ನೀ ಪರಿಶುದ್ಧ. ಇಮ್ಮಾನುವೇಲನೇ, ಆತನು ಪರಿಶುದ್ಧ ದೇವರಾಗಿದ್ದಾನೆ, ಸದಾ ಬಾಳುವನಾಗಿದ್ದಾನೆ, ಸದಾ ಆಳುವನಾಗಿದ್ದಾನೆ ಆತನು. ಆತನಿಗೆ ನಾವು ಆರಾಧಿಸುವ, ಇನ್ನೊಂದು ಹಾಡನ್ನು ಹಾಡಿ ನಾವು ಆರಾಧಿಸುವ, ಇನ್ನೊಂದು ಕೊಂಕಣಿ ಹಾಡನ್ನು ಹಾಡಿ ನಾವು ಆರಾಧಿಸುವ ಆತನನ್ನು. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು ಪ್ರಿಯರೇ. ಆತನು ಒಳ್ಳೆಯವನಾಗಿದ್ದಾನೆ, ಆತನ ಬೆಳಕು ನಮ್ಮ ಮಧ್ಯದಲ್ಲಿ ಉಂಟು. ಈ ಸಮಯದಲ್ಲಿ ನಾವು ಪರಿಶುದ್ಧದಿಂದ ಪರಿಶುದ್ಧ ಸ್ಥಳಕ್ಕೆ ಹೋಗುವ. ಈ ಸಮಯದಲ್ಲಿ ನಾವು ಪರಿಶುದ್ಧದಿಂದ ಪರಿಶುದ್ಧ ಸ್ಥಳದಲ್ಲಿದ್ದೇವೆ. ಓ ಕುಲೋರಿ 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 ಕುಲೋರಿ. ಮನಪೂರ್ವಕವಾಗಿ ನಾವು ಆರಾಧಿಸುವ. ನಿಮಗೆ ಅರ್ಥ ಆಗಲಿ ಅರ್ಥ ಆಗಲಿ ಇದರಲ್ಲಿ ದೇವರ ಪ್ರಸನ್ನತೆ ಈಗ ಚಲಿಸ್ತಾರೆ. महापवित्र स्थाना बेतेरिया शे
tace samorieja Sarpodiashi yasana muka Povintum cehat warubara Raya Charaya Mahapovit stana biteryeya Sherye charak tantlan son pasha Kayananita Samoryeya Sarpodiashi asana muka Povintum cehat warubara Raya Charaya Aradan Kara Jesus Aradan Kara Jesus Aradan Kara Jesus Aradan Kara Jesus Mahapovit stana biteryeya Sherye charak tantlan son pasha Gayanani tace samoryeya Sarpodiashi asana muka Povintum cehat warubara Raya Charaya Mahapovit stana biteryeya Sherye charak tantlan son pasha Gayanani tace samoryeya Sarpodiashi asana muka Povintum cehat warubara Raya Charaya Aradan Kara Jesus Glory, 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 glory Aradan Kara Jesus Bapa Aradan Kara Jesus Aradan Kara Jesus Aradan Kara Jesus Aradan Kara ಈ ಸಮಯ ತಂದೆ ನಿನಗೆ ಸ್ತೋತ್ರಪ್ಪ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ತಂದೆ ನಾವು ಈ ಸಮಯದಲ್ಲಿ ನಿನಗೆ ಮನಪೂರ್ವಕವಾಗಿ ಆರಾಧಿಸ್ತೇವೆ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದೀವಿ ಸ್ವಾಮಿ ಓ ನಾವೆಲ್ಲರೂ ಅನುಭವ ಮಾಡುವ ಆತನ ಪ್ರಸನ್ನತೆ ಅನುಭವ ಮಾಡುವ ನಮ್ಮ ತಂದೆಯ ಪ್ರಸನ್ನತೆ ನಾವು ಅನುಭವ ಮಾಡುವ
ತಂದೆಯನಿಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ಕರ್ತನೇ, ನಾವು ಮಾಡಿದ ಸ್ತುತಿ ಮತ್ತು ಆರಾಧನೆ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ಕರ್ತನೇ, ನೀನು ಆರಾಧನೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು ಸ್ವಾಮಿ. ನಾವೆಲ್ಲರೂ ಸೇರಿ ಮಾಡಿದ ಆರಾಧನೆ ಪರಲೋಕದಲ್ಲಿ ನಿನ್ನ ಸಿಂಹಾಸನದ ಮುಂದೆ ನೀನು ಸ್ವೀಕಾರ ಮಾಡಿದ ಸ್ವಾಮಿ. ಸ್ತೋತ್ರಪ್ಪ. ನಮ್ಮ ಯಜ್ಞವನ್ನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಸಲ್ಲಿಸ್ತಾ ಯೇಸು ನಾಮ ತಂದೆ, ಆಮೆನ್. ಪ್ರಿಯರೇ, ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ಆತನಿಗೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿತ್ತು, ದೇವರ ಉಪಸ್ಥಿತಿಯ ಮಧ್ಯದಲ್ಲಿತ್ತು. ನಾವೆಲ್ಲರೂ ಈ ಸಮಯದಲ್ಲಿ ಆತನ ಸ್ತುತಿ ಮತ್ತು ಆರಾಧನೆ ಮಾಡುವಾಗ ನಾವು ಆತನ ಪ್ರಸನ್ನತೆ ಅನುಭವ ಮಾಡಿದ್ದೇವೆ. ನೀವು ಮತ್ತು ನಾವು ಮಾಡಿದ ಆ ಆರಾಧನೆಯಲ್ಲಿ ಆತನಿಗೆ ಆ ಯಜ್ಞ ಅರ್ಪಿಸ್ತೀವಿ. ಆ ಯಜ್ಞವು ಆತನ ಸ್ವೀಕಾರ ಮಾಡಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ಕೇಳುವಾಗೇ ಏನಾಗ್ತದೆ? ನಿಮ್ಮ ಒಳಗೆ ಬಲ ಬರ್ತದೆ. ನೀವು ಎಷ್ಟು ವಾಕ್ಯ ಕೇಳ್ತೀರಿ ಅಷ್ಟು ನೀವು ಆತ್ಮದಲ್ಲಿ ಬೆಳೆಯುತ್ತೀರಿ, ಇನ್ನೂ ಬೆಳೀತೀರಿ, ದಿನದಿಂದ ದಿನ ಬೆಳೀತೀರಿ. ದೇವರು ಏನು ಬಯಸ್ತಾನೆ ಪ್ರಿಯರೇ? ನಿಮ್ಮ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ ನಾವು ದಿನದಿಂದ ದಿನ ಬೆಳೆಯಬೇಕೆಂದು, ಕ್ರಿಸ್ತನಲ್ಲಿ ಇದ್ದು ನಾವು ದಿನದಿಂದ ದಿನ ಬೆಳೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಇವತ್ತು ನಾವು ದೇವರ ವಾಕ್ಯವನ್ನು ನಾವು ತೆಗೆದು ಓದುವ, ತಿಳ್ಕೊಳ್ಳುವ. ದೇವರು ಏನು ಮಾತಾಡ್ತಾನೆಂದು ನಾವು ನಂಬಿಕೆ ವಿಷಯದಲ್ಲಿ ಇವತ್ತು ಮಾತಾಡುವ. ಪ್ರಿಯರೇ, ಸತ್ಯವೇದ ಈ ರೀತಿ ಹೇಳ್ತದೆ. ಮೋಶೆ ಹೋಗಿ ದೇವರ ಹತ್ರ ಮಾತಾಡುವಾಗ, ದೇವರೇ ನೀನು ಯಾರೆಂದು ನಾನು ಹೇಳುವುದು? ದೇವರು ಹೇಳ್ತಾನೆ ಒಂದು ಸ್ಥಳದಲ್ಲಿ, ನಾನು ಅಬ್ರಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರಾಗಿದ್ದೇನೆ. ಏಕೆ ಆ ರೀತಿ ಹೇಳಿದ? ವಿಷಯ ಏನು? ದೇವರು ಅಬ್ರಾಮನ ಹೆಸರು ತೆಗಿತಾ ಇದ್ದಾನೆ, ಈಸಾಕನ ಹೆಸರು ತೆಗಿತಾ ಇದ್ದಾನೆ, ಯಾಕೋಬನ ಹೆಸರು ತೆಗಿತಾ ಇದ್ದಾನೆ. ಏನೋ ಕಾರಣ. ಏಕೆಂದರೆ ಅವರು ಅಷ್ಟು ನಂಬಿಕೆಯಲ್ಲಿ ನಡೆದರು. ಅವರು ದೇವರ ಮಾತನ್ನು ಕೇಳಿದರು ಮತ್ತು ನಡೆದರಂತೆ. ಆ ರೀತಿ ನಡೆದರು. ಅದಕ್ಕೋಸ್ಕರ ದೇವರು ಸ್ವತಃ ತನ್ನ ಬಾಯಲ್ಲಿ ಅವರ ಹೆಸರು ಹೇಳಿದ್ದಾನೆ. ನಂಬಿಕೆ ವೀರರು. ಖಾಲಿ ದೇವರ ಮಾತು ಕೇಳುವುದೇ ಅಲ್ಲ, ಅದರ ಪ್ರಕಾರ ಪ್ರಿಯರೇ ಅವರು ನಡೆದರು ಎಂದು ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು ದೇವರ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲದೆ ಅದರ ಪ್ರಕಾರ ನಡೆಯಬೇಕು. ಪುನಃ ದೇವರ ವಾಕ್ಯ ಹೇಳ್ತದೆ, ಕ್ರಿಯೆಗಳಿಲ್ಲದೆ ನಾವು ನಂಬಿದ್ದು ವ್ಯರ್ಥ ಹೇಳ್ತದೆ. ಯಾಕೋಬನ ಪತ್ರಿಕೆಯಲ್ಲಿ ನಾವು ಓದುವ, ಯಾಕೋಬನ ಪತ್ರಿಕೆ 2 ತೆಗೆದು ನಾವು ಓದುವ, 2:21. ನಮ್ಮ ಪಿತೃವಾದ ಅಬ್ರಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲೇ. ಆತನು ಹೇಳ್ತಾನೆ, ಕ್ರಿಯೆಗಳಿಂದಲ್ಲವೇ ಹೇಳ್ತಾನೆ. ಕ್ರಿಯೆ, ನಂಬಿಕೆ ಉಂಟು, ಆದರೆ ಕ್ರಿಯೆ ಬೇಕು ಹೇಳ್ತಾನೆ ಆತನೇ. ಯಾಕೋಬನು ಬರೆಯುತ್ತಾ ಇದ್ದಾನೆ. ಹೇಗೆ ಆತನು ನಂಬಿಗಸ್ತನಾದ? ಆತನ ಕ್ರಿಯೆ. ಅಬ್ರಾಮನಿಗೆ ಗೊತ್ತಿತ್ತು, ಆತನು ಅಷ್ಟು ನಂಬಿಕೆ ಇಟ್ಟಿದ್ದನು. ದೇವರು ಹೇಳ್ತಾನೆ ಅಬ್ರಾಮನಿಗೆ, ನಿನ್ನ ಮಗನನ್ನು ತಂದು ಯಜ್ಞ ಮಾಡು, ಮೋರೆ ಬೆಟ್ಟದಲ್ಲಿ ತಂದು ಯಜ್ಞ ಮಾಡು ಹೇಳ್ತಾನೆ. ಹೇಗೆ ಆಗ್ಬೋದು? ಒಬ್ಬನೇ ಮಗನು, ಇಷ್ಟು ವರ್ಷದ ನಂತರ ಒಬ್ಬ ಮಗನು ಹುಟ್ಟಿದನು. ದೇವರು ವಾಗ್ದಾನ ಮಾಡಿದನು, ಆತನು ಕಾದು ನಿಂತನು, ಎಷ್ಟೋ ವರ್ಷ ಕಾಯ್ದನು ಆತನು ಮಗನಿಗೋಸ್ಕರ. ವಾಗ್ದಾನ ಮಾಡಿದ ಮಗನಿಗೋಸ್ಕರ ಆತನು ಏನು ಮಾಡಿದನು? ಕಾದಿದ ನಂತರ ವಾಗ್ದಾನ ಮಾಡಿದ ಆ ಮಗನು ಅವನಿಗೆ ಕೊಟ್ಟವನು. ಈಗ ದೇವರು ಹೇಳ್ತಾನೆ, ಆ ಮಗನಿಗೆ ಯಜ್ಞ ಮಾಡು. ಅಬ್ರಾಮನು ಹಿಂದೆ ಮುಂದೆ ನೋಡಲಿಲ್ಲ. ದೇವರು
ಕೊಟ್ಟಿದ್ದು ಹೌದಾದರೆ ದೇವರು ಬದುಕಲಿಕ್ಕೆ ಸಾಧ್ಯ ಉಂಟು. ಈ ನಂಬಿಕೆ ಅವನ ಒಳಗಿತ್ತು. ಅದಕ್ಕೆ ಸರ್ ಪ್ರಿಯರೇ, ಆತನು ಹಿಂದೆ ಮುಂದೆ ನೋಡದೆ ತನ್ನ ಮಗನನ್ನು ಕರ್ಕೊಂಡು ಹೋಗಿ ಮೋರೆ ಬೆಟ್ಟದಲ್ಲಿ ಯಜ್ಞವನ್ನು ಕಟ್ಟಿ, ಯಜ್ಞ ವೇದಿಯ ಮೇಲೆ ಕೈಕಾಲನ್ನು ಕಟ್ಟಿ ತನ್ನ ಮಗನಿಗಿಟ್ಟು ಕತ್ತಿ ಬೀಸುವಾಗ ದೇವರ ಶಬ್ದ ಪುನಃ ಅವನಿಗೆ ಕೇಳಿತು. ಏಕೆಂದರೆ ದೇವರು ಅವನಿಗೆ ಪರೀಕ್ಷೆ ಮಾಡಿದನು. ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಕೆಲವು ಪರೀಕ್ಷೆ ಬರ್ತದೆ ಪ್ರಿಯರೇ. ನೀವು ಮತ್ತು ನಾವು ತಿಳ್ಕೊಳ್ಬೇಕಾದ ಆ ಪರೀಕ್ಷೆ ಏನೆಂದು. ಎಲ್ಲರ ಜೀವಿತದಲ್ಲಿ ಒಂದು ಪರೀಕ್ಷೆ ಉಂಟು. ನಾವೇಳ್ತೇವೆ, ನಮಗೆ ಕಷ್ಟ ಬರುವಾಗ, ಕೆಲವು ಸಮಸ್ಯೆ ಬರುವಾಗ, ಓ ಏಕೆ ಬಂತು ನನಗೆ ಈ ಕಷ್ಟ, ಏಕೆ ಸಮಸ್ಯೆ ಬಂತು, ಹೇಗೆ ಇದರಿಂದ ಬಿಡುಗಡೆ ಹೊಂದುವುದು ನಾನೊಂದು. ನಿಮಗೆ ಕೆಲವು ಹೋರಾಟ ಇರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಕೆಲವು ಸರಿ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ. ಈಗ ಅಬ್ರಾಮನಿಗೆ ಮಾಡಿದ ಪರೀಕ್ಷೆದು ಎಷ್ಟು ದೊಡ್ಡ ಪರೀಕ್ಷೆದು. ಮಗನಿಗೆ ಯಜ್ಞ ಮಾಡು ಎಂದು ಹೇಳ್ತಾನೆ ದೇವರು. ಹೇಗೆ ಆಗಬಹುದು? ನೀವು ಆದರೆ ಏನು ಮಾಡ್ತೀರಿ? ದೇವರ ಶಬ್ದ ಕೇಳಿತು, ಮಗನಿಗೆ ಯಜ್ಞ ಮಾಡು. ಈಗ ಎಷ್ಟು ದೊಡ್ಡ ನಂಬಿಕೆ ಬೇಕು ಒಳಗಿಂದ. ನಂಬಿಕೆ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯ ಹೇಳ್ತದೆ, ಆತನು ನಂಬಿದ. ನನ್ನ ದೇವರು ನನ್ನ ಮಗನ ಯಜ್ಞ ಸ್ವೀಕಾರ ಮಾಡಿದರೂ ಕೂಡ ನನಗೆ ದೇವರು ಮಕ್ಕಳು ಕೊಡಲಿಕ್ಕೆ ಸಾಧ್ಯ ಉಂಟು, ಬದುಕಲಿಕ್ಕೆ ಸಾಧ್ಯ ಉಂಟು ಎಂದು. ಅದಕ್ಕೆ ಸರ ನಾವು ಸತ್ಯವೇದ ಓದುವಾಗ ಆತನು ಹೇಳ್ತಾನೆ, ನಾವು ದೇವರಿಗೆ ಯಜ್ಞ ಮಾಡಿ ಬರುತ್ತೇವೆ ಹಿಂದೆ ಎಂದು ಹೇಳ್ತಾನೆ. ಮಾಡಿ ಹಿಂದೆ ಬರುತ್ತೇವೆ ಎಂದು ಹೇಳ್ತಾನೆ ನೋಡಿ. ಅದಕ್ಕೆ ಯಾಕೋಬನ ಬರೆಯುತ್ತಿದ್ದಾನೆ, ಕ್ರಿಯೆ ಇಲ್ಲದೆ ನಂಬಿಕೆ ವ್ಯರ್ಥ ಹೇಳ್ತಾ ಇದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪರಿವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬರುವುದು ಕಾಣಬರುತ್ತದೆ. ಪುನಃ ಅಲ್ಲಿ ದೇವರ ಕತೆ, ಅಬ್ರಾಮನು ದೇವರನ್ನು ನಂಬಿದನು. ಆತನು ದೃಢವಾಗಿ ನಂಬಿದನು. ಅಬ್ರಾಮನು ದೇವರನ್ನು ನಂಬಿದನು. ದೇವರ ವಾಕ್ಯ ಹೇಳ್ತದೆ, ಆ ನಂಬಿಕೆ ಆತನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು. ಆ ನಂಬಿಕೆ ಆತನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು. ಅಬ್ರಾಮನು ನೀತಿವಂತನೆಂದು ದೇವರ ವಾಕ್ಯ ಹೇಳ್ತದೆ. ಹೇಗೆ ನೀತಿವಂತನಾದನು? ಆತನು ನಂಬಿದನು, ದೇವರ ವಾಕ್ಯವನ್ನು ನಂಬಿದನು. ದೇವರ ವಾಕ್ಯವನ್ನು ನಂಬಿದನು. ತನ್ನ ಮಗನಿಗೆ ಯಜ್ಞ ಮಾಡಲಿಕ್ಕೆ ಕೂಡ ಕೊಂಡೊಯ್ದನು. ನಂಬಿಕೆ ನೋಡಿ. ಅವನು ತಂದೆಯ ಮನೆಯಲ್ಲಿ ಇರುವಾಗ ದೇವರ ಶಬ್ದವನ್ನು ಕೇಳಿದನು, ನೀನು ಇಲ್ಲಿಂದ ಹೊರಟು ಹೋಗು, ನಾನು ತೋರಿಸುವ ದೇಶಕ್ಕೆ ಹೋಗು. ಆತನು ಹೊರಟು ಬಂದನು. ಹೇಗೆ? ನಂಬಿದನು. ದೇವರ ವಾಕ್ಯ ಆದನು ನೀತಿವಂತನಾದನು. ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ನೀತಿವಂತನ ಹೇಗೆ ಆಗುವುದು? ಯಾವ ರೀತಿಯಲ್ಲಿ ನೀತಿವಂತನಾಗುವುದು? ಹೇಗೆಂದರೆ ಯಾರು ಯಾರು ಯೇಸುಗೆ ನಂಬುತ್ತಾರೆ, ಯೇಸುನ ವಾಕ್ಯಕ್ಕೆ ವಿಧೇಯರಾಗ್ತಾರೆ, ಅವರು ನೀತಿವಂತರಾಗಿದ್ದಾರೆ. ಯೇಸುನ ರಕ್ತದಿಂದ ಯಾರ ಪಾಪ ತೊಳೆಯಲ್ಪಟ್ಟಿದೆ ಅವರು ನೀತಿವಂತರು. ದೇವರ ವಾಕ್ಯ ಹೇಳ್ತದೆ. ನಾವು ಕೆಲಸ ಮಾಡಿದರಿಂದಲ್ಲ, ನಾವು ಒಳ್ಳೆಯ ಕೆಲಸ ಮಾಡಿದ್ರಿಂದಲ್ಲ, ನಾವೇನು ದಾನ ಧರ್ಮ ಮಾಡಿದ್ವಿ, ಒಳ್ಳೆಯ ಕೆಲಸ ಮಾಡಿದ್ವಿ, ಅದರಿಂದ ಅಲ್ಲ ನೀತಿವಂತನಾಗುವುದು. ನಾವು ನೀತಿವಂತರು, ಹೊಸ ಒಡಂಬಡಿಕೆಯಲ್ಲಿ ನಾವು ನೀತಿವಂತರಾಗುವುದು ಯೇಸು ಕ್ರಿಸ್ತನಿಗೆ. ಯೇಸು ಕ್ರಿಸ್ತನು ನನಗೋಸ್ಕರ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದಾನೆ. ನನಗೋಸ್ಕರ ಯೇಸು ಕ್ರಿಸ್ತನು ನನ್ನ ಪಾಪದಿಂದ ನನಗೆ ಬಿಡುಗಡೆ ಮಾಡಲಿಕ್ಕೆ, ನನಗೆ ನಿತ್ಯ ಮರಣದಿಂದ ಬಿಡುಗಡೆ ಮಾಡಲಿಕ್ಕೆ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿ ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಯಾರ್ಯಾರು ನಂಬುತ್ತಾರೋ ಅವರು ನೀತಿವಂತರಾಗ್ತಾರೆ. ನಂಬಿ ಆತನು ಯಾರ್ಯಾರು ಸ್ವೀಕಾರ ಮಾಡ್ತಾರೋ ಅವರು ನೀತಿವಂತರಾಗ್ತಾನೆ. ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ. ಏಕೆಂದರೆ ಹೊಸ ಒಡಂಬಡಿಕೆ ನೀತಿವಂತರಾದು ಈ ರೀತಿಯಾಗಿ.
ಹಳೆ ಒಡಂಬಡಿಕೆಗೆ ಅಬ್ರಹಾಮನು ನಂಬಿದನು, ದೇವರ ವಾಕ್ಯವನ್ನು ನಂಬಿದನು, ಮತ್ತೇನು ಮಾಡಿದನು? ಕ್ರಿಯೆಗಳಿಂದ ತೋರಿಸಿದ್ದನು. ನಮ್ಮ ಕೂಡ ಕ್ರಿಯೆ ಉಂಟು. ಯಾವ ಕ್ರಿಯೆ? ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನು ಸ್ವೀಕಾರ ಮಾಡಲಿಕ್ಕುಂಟು. ನಾನೊಂದು ಪಾಪಿ ಎಂದು ಒಪ್ಪಲಿಕ್ಕುಂಟು. ಆತನು ಸ್ವೀಕಾರ ಮಾಡಿದ ನಂತರ ಆತನ ಹೆಸರಿನಲ್ಲಿ ನಾವು ದೀಕ್ಷಾಸ್ಥಾನ ತಗೊಳ್ಳಿಕ್ಕುಂಟು. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ನಾವು ದೀಕ್ಷಾಸ್ಥಾನ ತಗೊಳ್ಳಿಕ್ಕುಂಟು. ಅಂದರೆ ನಾವು ವಿಧೇಯರಾಗುವುದು, ವಾಕ್ಯಕ್ಕೆ ವಿಧೇಯರಾಗುವುದು. ವಾಕ್ಯಕ್ಕೆ ಪ್ರಿಯರೇ ವಿಧೇಯರಾಗುವುದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಒಬ್ಬ ವ್ಯಕ್ತಿಗೆ ವಿಧೇಯತ್ವೇ ವೆರಿ ಇಂಪಾರ್ಟೆಂಟ್. ದೇವರು ವಿಧೇಯತ್ವಕ್ಕೆ ಮೆಚ್ಚುತ್ತಾನೆ. ಯಾರು ವಿಧೇಯರಾಗಿ ನಡೆಯುತ್ತಾರೆ ಅವರ ಮೇಲೆ ದೇವರ ಕೃಪೆ ಇರ್ತದೆ. ದೇವರ ವಾಕ್ಯ ಹೇಳ್ತದೆ ದೇವರ ಕೃಪೆ ಅವನ ಮೇಲೆ ಉಂಟು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ದೇವರ ಲೆಕ್ಕಕ್ಕೆ ನೀತಿ ಎಂಬ ಎನಿಸಲ್ಪಟ್ಟಿದೆ ಎಂದು ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಅಷ್ಟೇ ಅಲ್ಲ, ಅಬ್ರಹಾಮನಿಗೆ ದೇವರ ಸ್ನೇಹಿತನಾಗಿದ್ದಾನೆ ಆತನು. ದೇವರ ಸ್ನೇಹಿತನೆಂದೇ ಆತನು. ಯೇಸು ಏನು ಹೇಳ್ತಾನೆ? 15ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ, ನೀವು ನನ್ನ ಸ್ನೇಹಿತರು ಹೇಳ್ತಾನೆ ಯೇಸು. ಹೊಸ ಒಡಂಬಡಿಕೆಯಲ್ಲಿ ನೀವು ನನ್ನ ಸ್ನೇಹಿತರಾಗಿದ್ದೀರಿ ಹೇಳ್ತಾನೆ. ನೋಡಿ, ದೇವರ ಮಕ್ಕಳಿಗೆ ಏನು ಹೇಳ್ತಾನೆ? ಸ್ನೇಹಿತರಂತೆ. ಇಲ್ಲಿ ಏನು ಹೇಳ್ತದೆ? ಅಬ್ರಹಾಮನು ಯಾರಾಗಿದ್ದಾನ? ದೇವರ ಸ್ನೇಹಿತನಾಗಿದ್ದಾನು. ದೇವರು ಕರೆಯಬೇಕಂದರೆ ಸ್ನೇಹಿತನೆಂದು ನೀವು ಎನಿಸಿರಿ. ಸರ್ವಶಕ್ತ ದೇವರು ಸ್ನೇಹಿತನೆಂದು ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾ ಇದ್ದಾನೆ ದೇವರ ವಾಕ್ಯ, ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡ್ತಾನೆ ಹೊರತು ಬರೀ ನಂಬಿಕೆಯಿಂದಲಲ್ಲ. ಕ್ರಿಯೆಗಳು ವೆರಿ ಇಂಪಾರ್ಟೆಂಟ್. ಈ ಯಾಕೋಬನ ಪತ್ರಿಕೆ ನೀವು ಓದಿದರೆ ಗೊತ್ತಾದ, ಕ್ರಿಯೆಯ ವಿಷಯದಲ್ಲಿ ತುಂಬ ಮಾತಾಡ್ತಾನೆ ಆತನು. ಕ್ರಿಯೆಯಿಲ್ಲದೆ ನಂಬಿಕೆ ಅದು ಸತ್ತ ನಂಬಿಕೆ. ಹಾಗೆ ಈ ರೀತಿ ಹೇಳ್ತಾನೆ ಆತನು. ಕ್ರಿಯೆ ಇರಬೇಕಂದು ಹೇಳ್ತಾನೆ, ಕ್ರಿಯೆಗಳಿಂದ ಹೇಳ್ತಾನೆ ಆತನು. ಅದೇ ರೀತಿ ಪುನಃ ಇನ್ನೊಂದು ವಿಷಯದಲ್ಲಿ ಮಾತಾಡ್ತಾನೆ. ಅದೇ ರೀತಿಯಾಗಿ ಸೂಳೆಯಾದ ರಹಾಬಳು ಗೂಢಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳಿಸಿದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯ ಹೊಂದಿದವಳಲ್ಲವೇ ಹೇಳ್ತಾನೆ. ರಹಾಬಳ ವಿಷಯದಲ್ಲಿ ಈ ಹೊಸ ಒಡಂಬಡಿಕೆಯಲ್ಲಿ ಇಲ್ಲಿ ರೆಕಾರ್ಡ್ ಆಗಿದೆ. ರಾಹಾಬಳು ಮಾಡಿದ ಕೆಲಸ ಹೇಗೆ ಇಸ್ರಾಯೇಲರು ಅಲ್ಲಿ ಆ ಕಾನಾನ್ ದೇಶಕ್ಕೆ ಹೋಗಿ ಅಲ್ಲಿ ಹೋಗುವಾಗ ಹೇಗೆ ಅವರಿಗೆ ಅಡಗಿಸಿ ಇಟ್ಟಳು ಅವಳು ಕ್ರಿಯೆಗಳಿಂದ. ಅದಕ್ಕೆ ಸಹ ಹೊಸ ಒಡಂಬಡಿಕೆ ಅವಳ ನಂಬಿಕೆ ವಿಷಯದಲ್ಲಿ ಮಾತಾಡ್ತಾನೆ. ಅವಳ ನಂಬಿಕೆ ಹೇಗೆ ನಂಬಿಕೆಯಿಂದ ಅವರಿಗೆ ಆತನ ಮನೆಯಲ್ಲಿ ಅಡಗಿಸಿಟ್ಟರು. ಅವರು ಹುಡುಕಿಕೊಂಡು ಬರುವಾಗ ಅನ್ಯರು ಅವರು ಅಡಗಿಸಿ ಇಟ್ಟು ಬೇರೆ ದಾರಿಯನ್ನು ತೋರಿಸಿ ಇವರಿಗೆ ಹೇಗೆ ತಪ್ಪಿಸಿದಳು ಕ್ರಿಯೆಗಳಿಂದ ಹೇಳ್ತಾನೆ. ರಾಬಳ ಹೆಸರು ಇಲ್ಲಿ ಬರೆಯಲ್ಪಟ್ಟಿದೆ, ಹೊಸ ಒಡಂಬಡಿಕೆಯಲ್ಲಿ ಮೆನ್ಷನ್ ಆಗಿದೆ. ಏಕೆ? ಅವಳು ನಂಬಿಕೆಯಿಂದ ಕ್ರಿಯೆ ಕೂಡ ಇತ್ತು, ನಂಬಿಕೆ ಕೂಡ ಇತ್ತು. ಎರಡು ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ ಅಲ್ಲ ಹೇಳ್ತಾನೆ. ಅದೇ ರೀತಿ ಆತ್ಮವಿಲ್ಲದ ದೇಹವು ಸತ್ತವರಾಗಿರುವುದು ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ನೋಡಿ, ಒಬ್ಬ ಮನುಷ್ಯನಿಗೆ ಆತ್ಮ, ಅಲ್ಲಿ ದೇವರ ಕಲಿತೆ ಆತ್ಮವಿಲ್ಲದ ದೇಹ ಸತ್ತ ಹಾಗೆ. ಅದು ಯಾರ ಒಳಗೆ ಆತ್ಮ ಉಂಟು ಅದು ಜೀವ ಉಂಟು ಅದರ ಒಳಗೆ. ಅದಕ್ಕೆ ಯಾಕೋಬನು ಬರೆಯುತ್ತಾನೆ ಇದ್ದೇನೆ, ಆತ್ಮ ಇಲ್ಲದ ಶರೀರ ಸತ್ತ ಹಾಗೆ ಅದು. ಮತ್ತು ಆ ಪ್ರಕಾರವೇ ಕ್ರಿಯೆಗಳಿಲ್ಲದೆ ನಂಬಿಕೆಯು ಸತ್ತ ಹಾಗೆ. ನಾವು ಆದಿಕಾಂಡದಲ್ಲಿ ಅಬ್ರಹಾಮನ ವಿಷಯದಲ್ಲಿ ಓದಿದರೆ ನಮಗೆ ಸಿಗ್ತದೆ. ಆದಿಕಾಂಡದಲ್ಲಿ 15ರಲ್ಲಿ ತೆಗೆದು ನಮಗೆ ಓದಿದರೆ ಗೊತ್ತಾಗ್ತದೆ. ಅಬ್ರಹಾಮನ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ 15ರಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಅಬ್ರಹಾಮನ ವಿಷಯದಲ್ಲಿ ಆದಿಕಾಂಡ 15. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟನು. ಅಬ್ರಹಾಮನು ದೇವರನ್ನು ನಂಬಿದನಂತೆ. ಆ ನಂಬಿಕೆಯು ಆತನ ಲೆಕ್ಕಕ್ಕೆ
ನೀತಿ ಎಂಬುದು ಎಣಿಸಲ್ಪಟ್ಟಿತು. ನೀತಿ ವಿಷಯದಲ್ಲಿ ಮಾತಾಡ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನ ವಿಷಯದಲ್ಲಿ ದೇವರು ಮಾತಾಡಿದ್ದಾನೆ. ಹೊಸ ಒಡಂಬಡಿಕೆ ನಾವು ಅಪೊಸ್ತಲಗೀತೆ 13 ತೆಗೆಯುವ. ಅಪೊಸ್ತಲಗೀತೆ 13 ಅಪೊಸ್ತಲಗೀತೆ 13ರಲ್ಲಿ 39. ಮೋಶೆಯು ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾರದ ಎಲ್ಲ ಪಾಪಗಳಿಂದ ನಂಬುವರೆಲ್ಲರೂ ಆತನ ಮೂಲಕಕ್ಕೆ ಬಿಡುಗಡೆ ಹೊಂದಿ ಎಣಿಸಿಕೊಳ್ಳುತ್ತಾರೆ. ಅಂದರೆ ಧರ್ಮಶಾಸ್ತ್ರವನ್ನು ಪಾಲಿಸುತ್ತಿದ್ದರು. ಅದರಲ್ಲಿ ಯಾರಿಗೆ ನೀತಿವಂತರ ಆಗ್ತಿರಲಿಲ್ಲ. ಧರ್ಮಶಾಸ್ತ್ರದಲ್ಲಿ ಇದ್ದ ಪಾಪದ ಬಿಡಿಸಲಾರದ ಪಾಪ ಕ್ರಿಸ್ತ ಯೇಸುವಿನ ಮುಖಾಂತರ ಬಿಡಿಸಿತು. ಅದೇ ಅಲ್ಲಿ ಬರೆಯುತ್ತಾನೆ, ಮೋಶೆಯು ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾರದ ಎಲ್ಲ ಪಾಪಗಳಿಂದ ನಂಬಿದವರು ಎಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರು ಎಣಿಸಿಕೊಳ್ಳುತ್ತಾರೆ. ಯಾರ ಮುಖಾಂತರ? ಯೇಸು ಕ್ರಿಸ್ತನ ಮುಖಾಂತರ. ಹಳೆಯ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಬರೆದ ಆ ಪಾಪಗಳಿಂದ ಬಿಡಿಸಲಾರದ ಪಾಪ ಕ್ರಿಸ್ತ ಯೇಸುವಿನ ಮುಖಾಂತರ ಯಾರ್ಯಾರು ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಆ ಯೇಸು ಕ್ರಿಸ್ತನು ಆ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಅದಕ್ಕೆ ಸರ ಇಲ್ಲಿ ಬರೆಯಲ್ಪಟ್ಟಿದೆ. ಪುನಃ ನಾವು ಇನ್ನೊಂದು ವಾಕ್ಯವನ್ನು ಓದುವ. ರೋಮಾಪುರದ ಪತ್ರಿಕೆ 5. ನಿಮ್ಮ ಸತ್ಯವಿದೆ. ರೋಮಾಪುರದ ಪತ್ರಿಕೆ 5ರಲ್ಲಿ 1 ಈ ರೀತಿ ಹೇಳ್ತದೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡಿ, ಕ್ರಿಸ್ತನೊಟ್ಟಿಗೆ ನಾವು ಸಮಾಧಾನದಲ್ಲಿ ಇರೋಣ. ಏಕೆ ಇರೋಣ? ಅಲ್ಲಿ ದೇವರ ಕೇಳ್ತಿದೆ, ನಂಬಿಕೆಯಿಂದ ನೀತಿವಂತರಾಗಿ ಯೇಸು ಕ್ರಿಸ್ತನನ್ನು ನಂಬಿದರ ಮುಖಾಂತರ ನಮಗೆ ನೀತಿ ದೊರೆಯುತ್ತದೆ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಕ್ರಿಸ್ತನ ಒಟ್ಟಿಗೆ ಸಮಾಧಾನದಲ್ಲಿ ಇರೋಣ ನಾವು. ಏಕೆಂದರೆ ಒಂದು ಸಮಯದಲ್ಲಿ ದೇವರಿಂದ ದೂರವಾಗಿದ್ದ ಮಾನವನಿಗೆ ಕ್ರಿಸ್ತ ಯೇಸುವಿನ ಮುಖಾಂತರ ದೇವರು ಒಂದು ಮಾಡಿದ್ದಾನೆ. ಕ್ರಿಸ್ತನು ಒಂದು ಮಾಡಿದ್ದಾನೆ. ದೇವರ ಕೋಪ ಮಾನವನ ಮೇಲೆ ಇತ್ತು, ಆದರೆ ಕ್ರಿಸ್ತನ ಮುಖಾಂತರ ರಾಜ್ಯ ಆಯಿತು ಎಂದು ಕೊಲೆಸಗರದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಕ್ರಿಸ್ತನ ಮುಖಾಂತರ ಅದು ರಾಜ್ಯ ಆಯಿತು, ದೇವರ ಕೋಪ ಹೋಯಿತು. ಪುನಃ ಇನ್ನೊಂದು ವಾಕ್ಯವನ್ನು ಓದುವ. ಅಲ್ಲಿ 18 ಹೇಳ್ತದೆ, 5ರಲ್ಲಿ 18, ಹೀಗಿರಲಾಗಿ ಒಂದೇ ಅಪರಾಧ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತು, ಹಾಗೆ ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯ ಉಂಟಾಗಿ ಜೀವವನ್ನು ಫಲಿಸುತ್ತದೆ. ಒಬ್ಬನಿಂದ ಮರಣ ಬಂತು ಲೋಕಕ್ಕೆ. ಆದಾಮನಿಂದ ಮರಣ ಬಂತು, ಮಾನವನಿಗೆ ಮರಣ ಬಂತು. ಅಂದರೆ ದೇವರಿಂದ ಪ್ರತ್ಯೇಕವಾದನು, ಮನುಷ್ಯನು ದೇವರ ಕೋಪಕ್ಕೆ ಗುರಿಯಾದನು. ಆದರೆ ಕ್ರಿಸ್ತ ಯೇಸುವಿನ ಮುಖಾಂತರ ಅದರಿಂದ ಬಿಡುಗಡೆ ಆಯಿತು. ಅಲ್ಲಿ ಅದೇ ದೇವರ ವಾಕ್ಯ ಹೇಳ್ತಿದೆ, ಒಂದು ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯ ಹೇಗೆ ಉಂಟಾಯಿತು. ಒಂದು ಅಪರಾಧ, ಆದಾಮನು ಮಾಡಿದ ಅಪರಾಧದಿಂದ, ಒಂದು ಅಪರಾಧದಿಂದ ಹೇಗೆ ಮರಣ ಉಂಟಾಯಿತು, ಹಾಗೆ ಒಂದು ಸತ್ಕಾರ್ಯದಿಂದ, ಯಾರು? ಕ್ರಿಸ್ತ ಯೇಸುವಿನ ಒಂದು ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯ ಉಂಟಾಗಿ ಜೀವವನ್ನು ಫಲಿಸಿತು. ಆ ಜೀವ, ದೇವರ ಜೀವ ಅವನ ಒಳಗೆ ಪುನಃ ಬಂತು. ದೇವರ ಜೀವವನ್ನು ಕಳಕೊಂಡಿದ್ದ, ಪುನಃ ಆತನು ಕ್ರಿಸ್ತ ಯೇಸುವಿನ ಮುಖಾಂತರ ಪಡಕೊಂಡಂದು ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ಪುನಃ ವಾಕ್ಯ ಓದುವ 9 ಹೇಳ್ತದೆ, ಅಲ್ಲಿ 5ರಲ್ಲಿ 9,
ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ ಹೇಳ್ತಾನೆ. ಮತ್ತೂ ನಿಶ್ಚಯವಲ್ಲವೇ ಹೇಳ್ತಾನೆ. ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಕ್ರಿಸ್ತ ಯೇಸುವಿನ ಮುಖಾಂತರ. ಪುನಃ ಇನ್ನೊಂದು ವಾಕ್ಯಲ್ಲಿ ಹೇಳ್ತದೆ, ಅದೇ ಸತ್ಯವೇದದಲ್ಲಿ ಅಲ್ಲಿ ಹೇಳ್ತದೆ, ನಾವು 9ರಲ್ಲಿ 3 ತೆಗೆಯುವ, 9ರಲ್ಲಿ 39. ಥ್ಯಾಂಕ್ ಯು ಲೋ. ಅಲ್ಲಿ ಹೇಳ್ತದೆ, ಹಾಗಾದರೆ ಏನು ಹೇಳೋಣ? ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡದ ಅನ್ಯ ಜನರಿಗೆ ನೀತಿಯು, ಅಂದರೆ ನಂಬಿಕೆ ಉಂಟಾಗುವ ನೀತಿಯು ದೊರಕಿತು ಹೇಳ್ತಾನೆ. ಅನ್ಯ ಜನ ಯಾರಾಗಿದ್ದಾರೆ? ನಾವೆಲ್ಲ ಯಾರು ಅನ್ಯರಾಗಿದ್ದೇವೆ. ಆದರೆ ಕ್ರಿಸ್ತ ಯೇಸುವಿನ ಮುಖಾಂತರ ದೇವರು ನಮಗೆ ಒಂದು ಅವಕಾಶ ಮಾಡಿಕೊಟ್ಟ. ಅನ್ಯರಾಗಿದ್ದರು, ನಾವು ದೇವರನ್ನು ಅರಿಯದವರು, ನಾವೆಲ್ಲರೂ ದೇವರನ್ನು ಅರಿಯದವರು ಆಗಿದ್ದೇವೆ ಒಂದು ಸಮಯದಲ್ಲಿ. ಆದರೆ ಕ್ರಿಸ್ತ ಯೇಸುವಿನ ಮುಖಾಂತರ ಒಂದು ದೇವರು ಅವಕಾಶ ಮಾಡಿಕೊಟ್ಟ, ದೇವರಲ್ಲಿ ಒಂದಾಗಲಿಕ್ಕೆ, ಜೀವ ಸ್ವರೂಪನಾದ ದೇವರನ್ನು ಕಂಡುಕೊಳ್ಳಲಿಕ್ಕೆ, ಜೀವ ಸ್ವರೂಪನಾದ ದೇವರ ಮಾರ್ಗದಲ್ಲಿ ನಮಗೆ ನಡೆಯಲಿಕ್ಕೆ ದೇವರ ಅವಕಾಶ ಮಾಡಿಕೊಟ್ಟ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ದೇವರು ಅವಕಾಶ ಮಾಡಿಕೊಟ್ಟ ನಮಗೆ. ನೋಡಿ, ದೇವರ ಎಷ್ಟು ಪ್ರೀತಿ ನೋಡಿ ಮಾನವನ ಮೇಲೆ. ಒಬ್ಬರು ನಾಶವಾಗಬಾರದೆಂದು ದೇವರ ವಾಕ್ಯದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಅಂದರೆ ಕೊಟ್ಟ, ನಮಗೋಸ್ಕರ ಕೊಟ್ಟ. ಏಕೆಂದರೆ ಆ ಜೀವವನ್ನು ನಾವು ಹೊಂದಬೇಕು, ನಾವು ಪುನಃ ರಾಜ್ಯ ಆಗಬೇಕು, ಪುನಃ ದೇವರಲ್ಲಿ ಪುನಃ ನಾವು ಸೇರಬೇಕು. ಯಾರ ಮುಖಾಂತರ? ತನ್ನ ಮಗನ ಮುಖಾಂತರ, ಕ್ರಿಸ್ತ ಯೇಸುವಿನ ಮುಖಾಂತರ ದೇವರ ಪ್ರಿಯರೇ ಅವಕಾಶ ಮಾಡಿಕೊಟ್ಟಿದ್ದಾನೆ, ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ನೋಡಿ, ದೇವರು ಎಷ್ಟು ಪ್ರೀತಿ ಮಾಡ್ತಾನೆ ನೋಡಿ, ನಮಗೆ ಎಷ್ಟು ಪ್ರೀತಿ ತೋರಿಸ್ತಾನೆ. ಆ ಪ್ರೀತಿಯನ್ನು ನಾವು ಅರಿಯದೆ ನಾವು ಏನು ಮಾಡ್ತಾ ಇದ್ದೇವೆ? ಕ್ರಿಸ್ತನ ಪ್ರೀತಿಯನ್ನು ಅರಿಯದೆ ನಾವು ಲೋಕದ ರೀತಿಯಲ್ಲಿ ನಡೀತಾ ಇದ್ದೇವೆ, ಲೋಕವನ್ನು ನೋಡಿ ನಾವು ನಡೀತಾ ಇದ್ದೇವೆ. ಕ್ರಿಸ್ತನು ತೋರಿಸಿದ ಪ್ರೀತಿ 2022 ವರ್ಷ ಆಯಿತು. ಆತನು ಆ ಯೆರೂಸಲೇಮಿನಲ್ಲಿ ಆತನು ತೋರಿಸಿದ ಪ್ರೀತಿ, ಆ ಕಲ್ವಾರಿ ಶಿಲುಬೆಯಲ್ಲಿ ತೋರಿಸಿದ ಪ್ರೀತಿ ಮಾನವನಿಗೆ ಸ್ವಲ್ಪ ನಾವು ನೆನಪು ಮಾಡುವ. ಆತನು ತೋರಿಸಿದ ಪ್ರೀತಿ, ಆತನು ಮಾಡಿದ ಒಂದು ತ್ಯಾಗ, ಮಾನವ ಕೊಲಗಸ ನಾವು ಸ್ವಲ್ಪ ಆಲೋಚನೆ ಮಾಡುವ. ಇವತ್ತು ನಾವು ಎಣಿಸ್ತೇವೆ, ನಮಗೆಲ್ಲ ಗೊತ್ತುಂಟು, ನಮಗೊಳ್ಳೆ ಜ್ಞಾನ ಉಂಟು, ನನ್ನ ಬಲದಿಂದ ಇದೆಲ್ಲ ಪಡ್ಕೊಳ್ತೇನೆ, ನಾನು ಮಾಡ್ತೇನೆ. ನಾನು ಸಾಧ್ಯ ಇಲ್ಲ. ಆತನು ರಕ್ಷಣೆ ಆತನು ನಮಗೆ ಕೊಟ್ಟಿದ್ದಾನೆ. ಒಬ್ಬ ವ್ಯಕ್ತಿಗೆ ರಕ್ಷಣೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಯರೇ, ವೆರಿ ಇಂಪಾರ್ಟೆಂಟ್ ರಕ್ಷಣೆ. ಒಬ್ಬ ವ್ಯಕ್ತಿಗೆ ಎಷ್ಟು ಅವನ ಐಶ್ವರ್ಯವಂತನಾಗಲಿ, ಎಷ್ಟು ಜ್ಞಾನನ ಆಗಲಿ, ಅವನ ಹತ್ರ ರಕ್ಷಣೆ ಇಲ್ಲದಿದ್ದರೆ ಎಲ್ಲ ಹೋಯಿತು. ಅವನ ಹತ್ರ ಏನಿಲ್ಲ, ಹೋಯಿತು. ಅವನ ಪ್ರೀತಿ ಇಲ್ಲದರೆ ಹೋಯಿತು. ಅವನ ಹತ್ರ ಏನು ಪ್ರಯೋಜನ ಇಲ್ಲ. ಈ ಲೋಕದಲ್ಲಿ ಜೀವಿಸ್ಬೋದು, 50, 60, 70, 80 ವರ್ಷ ಜೀವಿಸ್ಬೋದು. ಆದರೆ ರಕ್ಷಣೆ ಇಲ್ಲದೆ ಹೋದರೆ ಅವನು ಏನು ಪ್ರಯೋಜನ? ಅದಕ್ಕೆ ಹೇಳ್ತಾನೆ, ಇಡೀ ಲೋಕವನ್ನು ಸಂಪಾದನೆ ಮಾಡಿ ಆತ್ಮ ನಾಶವಾದರೆ ಏನು ಪ್ರಯೋಜನ? ಲೋಕವನ್ನು ಸಂಪಾದನೆ ಮಾಡಿದ ಆತ್ಮ ನಾಶವಾಯಿತು. ಕೊರಿಂಥೀಯರ ಪತ್ರಿಕೆ ಇನ್ನೊಂದು ನಾವು ಓದುವ 6 ತೆಗೆಯಿರಿ. ಮೊದಲನೇ ಕೊರಿಂಥೀಯರ ಪತ್ರಿಕೆ 6. ಭಕ್ತನು ಈ ರೀತಿ, ನಮ್ಮ ಪೌಲನು ಈ ರೀತಿ ಬರೀತಾ ಇದ್ದಾನೆ. 6:11, ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದಾರೆ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ ಹೇಳ್ತಾನೆ. ದೇವಜನರಾಗಿರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ ಹೇಳ್ತಾನೆ. ಕ್ರಿಸ್ತ ಯೇಸುವಿನ ಮುಖಾಂತರ ನೀತಿವಂತರು ಎಂದು ಎಣಿಸಲ್ಪಡುವುದು ನಾವು. ಯೇಸು ಕ್ರಿಸ್ತನ ಮುಖಾಂತರ. ಸತ್ಯವೇದ ಪೌಲನು ಬರೆಯುತ್ತಾ ಇದ್ದಾನೆ,
ಇನ್ನೊಂದು ವಾಕ್ಯ ಓದುವ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಗಲಾತ್ಯರ ಪತ್ರಿಕೆ ಗಲಾತ್ಯರ ಪತ್ರಿಕೆಯಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ, ಪೌಲನು ಬರೀತಾ ಇದ್ದಾನೆ 24:3-24. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತ ಆಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ವ್ಯಕ್ತಿಗೆ ಧರ್ಮಶಾಸ್ತ್ರ ಉಂಟು, ಹಳೆಯ ಒಡ ಇತ್ತು, ಆದರೆ ಕ್ರಿಸ್ತನಲ್ಲಿ ಸೇರುವ ತನಕ ಅದು ಕಾಯ್ತಿತ್ತು ಅಷ್ಟೇ, ಕಾಯುವನಾಗಿದ್ದಾನೆ ಅಷ್ಟೇ. ಅದಕ್ಕೆ ಪೌಲನು ಬರೆಯುತ್ತಾ ಇದ್ದಾನೆ ಅಲ್ಲಿ, ಅದು ಕಾಯುವುದುಂಟು ಅಷ್ಟೇ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಾಯುತ್ತದೆ ಅದು ನಮ್ಮ. ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನು ಕಾಯುವವರ ಕೈಯೊಳಗೆ ಅವರಿಲ್ಲ, ಇನ್ನು ಕಾಯುವವನ ಕೈಯೊಳಗಿಲ್ಲ ನಾವು. ಯಾರು ಕ್ರಿಸ್ತನಲ್ಲಿ ಇದ್ದಾರೆ, ಈಗ ಕ್ರಿಸ್ತನನ್ನು ಸ್ವೀಕಾರ ಮಾಡಿದ್ದಾರೆ, ಕಾಯುವವನ ಕೈಯಲ್ಲಿ ಇಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ನೀವೆಲ್ಲರೂ ಕ್ರಿಸ್ತ ಯೇಸುನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಏನಾಗಿದೆ? ಯೇಸು ಕ್ರಿಸ್ತನನ್ನು ನೀವು ಸ್ವಂತ ರಕ್ಷಕರೆಂದು ಸ್ವೀಕಾರ ಮಾಡಿದ ಮುಖಾಂತರ ನೀವು ಪುತ್ರರಾಗಿದ್ದೀರಿ ಹೇಳ್ತಾನೆ. ದೇವರ ಪುತ್ರರು ನೀವು. ದೇವರ ಪುತ್ರರೆಂಬ ಪದವಿ ಆತನು ಕೊಟ್ಟಿದ್ದಾನೆ ನಿಮಗೆ, ನಮಗೆ. ಆತನು ದೇವರ ಪುತ್ರರಾಗುವ ಪದವಿ, ಜೀವ ಸ್ವರೂಪನಾದ ದೇವರ ಪುತ್ರರಾಗುವ ಪದವಿ ಕೊಟ್ಟಿದ್ದ. ಯಾರ ಮುಖಾಂತರ? ಕ್ರಿಸ್ತ ಯೇಸುನ ಮುಖಾಂತರ. ದೇವರು ಮಾನವನಿಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾನೆ. ನಿಮಗೆ ಮತ್ತು ನಮಗೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ಮುಖಾಂತರ ಪುತ್ರರಾಗುವ ಒಂದು ಪದವಿ ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಏನಂತೆ? ಕ್ರಿಸ್ತನನ್ನು ಧರಿಸಿ. ಹೇಗೆ? ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡವರು ಎಲ್ಲರೂ ನೀವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಅಂದರೆ ಕ್ರಿಸ್ತನ ವಸ್ತ್ರ ನಿಮ್ಮ ಮೇಲೆ ಉಂಟು, ವಸ್ತ್ರವನ್ನು ಧರಿಸಿಕೊಂಡಿದ್ದೀರಿ. ಪುನಃ ದೇವರ ವಾಕ್ಯ ಹೇಳ್ತದೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯರು ಗ್ರೀಕರು ಎಂದು, ಆಳು ಒಡೆ ಎಂದು, ಗಂಡು ಹೆಣ್ಣು ಎಂದು ಭೇದ ಇಲ್ಲ, ಭೇದ ಭಾವ ಇಲ್ಲ. ಪುನಃ ಹೇಳ್ತದೆ, ನೀವು ಕ್ರಿಸ್ತನಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ನೀವೆಲ್ಲರೂ ಅಬ್ರಹಾಮನ ಸಂತತಿ, ನೀವು ಆಸ್ತಿಗೆ ಬಾಧ್ಯರಾಗಿದ್ದೀರಿ ಎಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ನೀವೆಲ್ಲರೂ ಅಬ್ರಹಾಮನ ಸಂತತಿ ಆಗಿದ್ರಿ, ನೀವು ಬಾಧ್ಯರಾಗಿದ್ರಿ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿನಗೆ ಸ್ತೋತ್ರ. ಪ್ರೀತಿ ಸ್ವರೂಪನಾದ ದಯಾಳು ನೀನು ಆಗಿದ್ದಿ ಕತನೆ. ನಿನ್ನ ಮಕ್ಕಳ ತ ನೀನು ಮಾತಾಡಿದಿ ಕತನೆ. ನಂಬಿಕೆಯಲ್ಲಿ ಹೇಗೆ ಅಬ್ರಹಾಮನು ನಂಬಿದನು, ಕ್ರಿಯೆಗಳೇ ಇಲ್ಲದೆ ಆ ನಂಬಿಕೆ ವ್ಯರ್ಥ ಕತ್ತನೆ, ಸತ್ತ ಹಾಗೆ ಬಲಪಡಿಸುಕತ್ತನೆ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಕ್ಕೆ ಸಹಾಯ ಮಾಡುಕತ್ತನೆ. ಯಾವ ಬಿರುಗಾಳಿ ಬಂದರೂ ಕೂಡ ಹೆದರದೆ ಕತ್ತನೆ, ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ದೃಢವಾಗಿ ಮುಂದೆ ಹೋಗಲಿಕ್ಕೆ ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಮಕ್ಕಳಿಗೆ ಎಲ್ಲರಿಗೆ ನಾನು ಆಶೀರ್ವಾದ ಮಾಡ್ತೇನೆ ಕತ್ತನೆ. ನಿನ್ನ ಹಸ್ತ ಅವರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಅವರು ಬಲ ಹೊಂದಲಿ ಕತ್ತನೆ, ವಾಕ್ಯದಲ್ಲಿ ಬೆಳೆಯಲಿ, ದಿನದಿಂದ ದಿನ ಬೆಳೆಯಲಿಕ್ಕೆ ನಿನ್ನ ಸಹಾಯ ಬೇಕು ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ನಾನು ಆಶೀರ್ವಾದ ಮಾಡ್ತೇನೆ. ಇವರ ಕೆಲಸ ಕಾರ್ಯ, ಇವರ ವೈಯಕ್ತಿಕ ಜೀವಿತ, ಇವರ ಕುಟುಂಬ ಜೀವಿತಕ್ಕೆ ಆಶೀರ್ವಾದ ಮಾಡ್ತೇನೆ ಯೇಸು ನಾಮದಲ್ಲಿ ಕತ್ತನೆ. ನೀವು ಆಶೀರ್ವಾದ ಹೊಂದಿರಿ ಯೇಸು ಕ್ರಿಸ್ತನ ನಾಮದಲ್ಲಿ. ತಂದೇನಿಗೆ ಸ್ತೋತ್ರಪ್ಪ. ಎಲ್ಲರಿಗೆ ನೀನು ಆಶೀರ್ವಾದ ಮಾಡೋದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನುನತೆ ಈಗಲೂ ಸದಾಕಾಲ ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ದೋಷವಿಲ್ಲದಲ್ಲಿ. ಆಮೇನ್.